ಅಂಶಗಳನ್ನ ನಾವು ನಿನ್ನೆ ಗಮನಿಸಿದೆವು. ಅಂದ್ರೆ ತಮೋಮೋ ಮಹಾಮೋ ಅಂಧತಾ ಮಿಶ್ರ ಅಂತ ಆ ಅನುಷ್ಠಾನಗಳಲ್ಲಿ ಬರಬಹುದಾದ ತಪ್ಪು ಚಿಂತನೆಯನ್ನ ನಾವು ಎಲ್ಲಿ ಮೊದಲೇ ದೂರ ಮಾಡಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ಮಾತು ಹೇಳಿದ್ದು ಹೊರತು ಇದನ್ನ ಸೃಷ್ಟಿ ಮಾಡಿದ್ದು ಒಂದು ಮಹಾ ಉಪಕಾರ ಇದೆ. ಸೃಷ್ಟಿ ಆದ್ಮೇಲೆ ಅದರಿಂದ ಉಪಕಾರ ಇದ್ದೇ ಇರುತ್ತೆ. ಉಪಕಾರ ಇಲ್ಲದೆ ಯಾವ ಅಂಶವೂ ಇರಲ್ಲ. ಆದ್ರೆ ನಮ್ಗೆ ಅದರ ಪರಿಚಯವನ್ನು ಮಾಡಿಕೊಟ್ಟ ಉದ್ದೇಶ ಈ ಸಮಸ್ಯೆಯಲ್ಲಿ ನಾವು ತೋಳಲಾಡಬಾರದು ಅಂತ, ನಾವು ಇದರಲ್ಲಿ ಸಿಕ್ಕಿ ಬೀಳಬಾರದು ಅಂತ. ಈಗ ಸಿಗ್ನಲ್ ಅಲ್ಲಿ ಈಗ ಹೋಗ್ಬೇಡಿ ಅಂತ ಹೇಳೋದ್ರ ಉದ್ದೇಶ ಈಗ ಹೋದ್ರೆ ಬಹಳ ಹೊತ್ತು ಅಲ್ಲೇ ನಿಲ್ಬೇಕಾಗತ್ತೆ ಅನ್ನುವ ಹಾಗೆ. ನಮ್ಮಲ್ಲಿ ಕಾಡುವಂತಹ ಈ ಸಮಸ್ಯೆಗಳಿವು. ಶರೀರ ಮತ್ತು ನಾನು ಒಂದೇ, ನಾನು ಕಪ್ಪಗಿದ್ದೇನೆ ದಪ್ಪಗಿದ್ದೇನೆ ಇತ್ಯಾದಿ. ಮತ್ತು ನನ್ನದು, ನನ್ನವರು, ನನ್ನ ಅಧಿಕಾರ, ನನ್ನ ಪ್ರತಿಷ್ಠೆ ಅನ್ನುವ ಮೋಹ, ಅದನ್ನ ತನಗೇ ತಂದುಕೊಳ್ಳುವ, ತಾನೇ ಉಪಭೋಗಿಸುವ ಬಯಕೆ, ಅದು ಒಂದು ರೀತಿ ಮಹಾಮೋಹ. ಆ ಭೋಗವನ್ನ ನಾನು ಒಂದು ಕಾನೂನು ಮಾಡಿಕೊಂಡು ಅನುಭವಿಸ್ತಾ ಇರ್ತೇನೆ. ನಾನು ಎಷ್ಟು ಬೇಕಾದ್ರೂ ಭೋಗಿಸಬಹುದು, ಅವರವರ ಅಪೇಕ್ಷೆಗಳಂತೆ ಎಷ್ಟು ಬೇಕಾದ್ರೂ ಭೋಗಿಸಬಹುದು ಅಂತ. ಆ ಭೋಗದ ಜೀವನದ ಬಗ್ಗೆ ಒಂದು ಕಡಿವಾಣವೇ ಇರುವುದಿಲ್ಲ. ಆದ್ರೆ ನಮ್ಗೆ ಅದು ಇಷ್ಟ ಆಗುತ್ತೆ. ಆಗ ನಾವು ಅದನ್ನು ಸರಿ ಅಂತ ನಾವು ಹೇಳ್ಬೋದು. ಆದ್ರೆ ಅದರ ದೂರದ ಪರಿಣಾಮ ಏನು ಅದನ್ನ ಯೋಚನೆ ಮಾಡಬೇಕಾದ್ದು. ಆ ಹಿನ್ನೆಲೆಯಲ್ಲಿ ಮತ್ತೆ ಕಾಡುದು ಇದು ಮೂರು ಸ್ವಲ್ಪ ಬದಲಾಗಬಹುದು. ಈ ಮೂರು, ಮೊದಲದ್ದು ಮೋಹ, ತಮಸ್ಸು, ಮೋಹ, ಮಹಾಮೋಹ. ಇದು ಮೂರರಲ್ಲಿ ಮನುಷ್ಯ ಸಿಕ್ಕಿ ಹಾಕಿಕೊಂಡ್ರು ಗಂಟನ್ನ ಬಿಚ್ಚಿಕೊಂಡು ಹೊರಗೆ ಬರಬಹುದು. ಆದ್ರೆ ಈ ಮುಂದಿನ ತನ್ನ ಅಭಿಪ್ರಾಯವನ್ನ, ಭೋಗವನ್ನ ವಿರೋಧಿಸಿದ್ರೆ ತೀವ್ರವಾದ ಕೋಪಕ್ಕೀಡಾಗುವುದು ಮತ್ತು ಅದನ್ನ ಕಳೆದುಕೊಂಡಾಗ ಆ ವ್ಯವಸ್ಥೆಯ ಬಗ್ಗೆ ರಕ್ಷಣೆಗೋಸ್ಕರ ತನ್ನ ಶ್ರಮ ಎಲ್ಲ ಬರೀ ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದರಲ್ಲೇ ಮುಗಿದೋಗುತ್ತೆ. ಯಾರು ಏನ್ ತಪ್ಪು ಮಾಡ್ತಿರ್ತಾರೆ ಅದನ್ನು ಹುಡುಕಿ ಹೇಳುವುದ್ರಲ್ಲೇ ಮುಗಿದೋಗುತ್ತೆ. ನಾವ್ ಏನ್ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇರುವುದೇ ಇಲ್ಲ. ಕೆಲವರಿಗೆ ಏನ್ ತಪ್ಪು ಹೇಳ್ತಾರೆ ಅದನ್ನ ಟ್ರೋಲ್ ಮಾಡುದು ಹೇಗೆ ಅನ್ನೋದೇ ಒಂದು ಜೀವನ ಅಂತಿರುತ್ತಲ್ಲ, ಆಂದೋಲ ಜೀವಿಗಳು ಅಂತ. ಅದು ಅವರ ವೈಯಕ್ತಿಕ ಬೆಳವಣಿಗೆಗೆ ಹಾನಿ. ಅದು ನಾವ್ ಏನು ಒಳ್ಳೇದಿದೆ ಅದನ್ನು ಹುಡುಕೊಂಡು ಹೋಗ್ತಾ ಬೆಳಿತಾ ಹೋಗುವ ಸ್ವಭಾವ ಇದ್ದವ ಎಂದೂ ಕೂಡ ಎಲ್ಲೋ ಗುಂಡಿಯಲ್ಲಿ ಬಿದ್ದು ಒದ್ದಾಡುವ ಪ್ರಸಂಗ ಬರಲ್ಲ. ಆದ್ರೆ ಅಂಧ ಹಾಗೆ ಅವನ ಮನಸ್ಸನ್ನ ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಅಲ್ಲೇ ಒದ್ದಾಡ್ತಾನೆ. ತಾನೇ ಹೊಂಡ ಮಾಡ್ಕೊಂಡ್ ಮಣ್ಣನ್ನ ಮೈ ಮೇಲೆ ಹೇಳ್ಕೊಂಡು ಆಮೇಲೆ ನನ್ನನ್ನು ಯಾರಾದ್ರೂ ಎತ್ತಿ ಅಂತ ಕಿರ್ಚ್ಕೊಂಡು, ಎತ್ತಲ್ಲ ಅನ್ನೋದನ್ನ ಕಂಡು ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು, ನಾನು ಒಂದ್ ದಿವಸ ಮೇಲ್ ಬರ್ತೇನೆ, ನಿಮ್ಮನ್ನೆಲ್ಲ ಇದೇ ತರ ಹೊಂಡದಲ್ಲಿ ಹಾಕಿ ಮುಚ್ಚುತ್ತೇನೆ ಅಂತ ಅನ್ಕೊಂಡು ಆ ಹೊಂಡದಲ್ಲಿ ಅವನೇ ಕೊಳ್ತೋಗ್ತಾನೆ. ಬೇರೆಯವ್ರಿಗೆ ಯಾರಿಗೇನಾಗಲ್ಲ ಅದರಿಂದ. ಇದು ಲೋಕದಲ್ಲಿ ನಾವು ಸಹಜವಾಗಿ ಕಾಣುವಂತ ಸಂಗತಿ. ಇದು ಇನ್ನೂ ಸ್ವಲ್ಪ ಶಾಸ್ತ್ರೀಯ ದೃಷ್ಟಿಯಲ್ಲಿ ಹೋದಾಗ ಇನ್ನು ಗಂಭೀರವಾದ ಮುಖವನ್ನ ಪರಿಚಯಿಸಿಕೊಡುತ್ತೆ. ಅವನು ನರಕಕ್ಕೆ ಹೋದಾಗಲೂ, ನರಕದಿಂದ ಆಚೆಗೆ ಬಾರದ ನರಕಕ್ಕೆ ಹೋದಾಗಂತೂ ಕತ್ತಲೆಯಲ್ಲಿ ಕೊಳಿತಾನೆ. ಅಲ್ಲೂ ಕೂಡ
ಒಂದಲ್ಲ ಒಂದು ದಿವಸ ನಾನು ಈ ಜಗತ್ತಿನ ಶಕ್ತಿಯನ್ನ ಮೆಟ್ಟಿ ಅದನ್ನ ತನ್ನ ಪಾದದ ಅಡಿಯಲ್ಲಿ ಇಟ್ಟು ತಾನು ಬೇಕಾದಂತೆ ಕಾರ್ಯನಿರ್ವಹಣೆ ಮಾಡ್ತೇನೆ, ಒಂದ್ ದಿವಸ ಇಲ್ಲಿಂದ ಹೊರಗೆ ಬರ್ತೇನೆ ಅಂತ ಅವನದೊಂದು ಪ್ರತಿಜ್ಞೆನೂ ಇದೆ. ಅಥವಾ ಅದರ ಬಗ್ಗೆ ಅವನಿಗೆ ಬಹಳ ನಿರೀಕ್ಷೆ ಇದೆ. ಒಂದ್ ದಿವಸ ಇಲ್ಲಿಂದ ಹೊರಗೆ ಬರ್ತೇನೆ, ಮತ್ತೆ ಬಂದು ಈ ಜಗತ್ತನ್ನ ನನಗೆ ಬೇಕಾದಂತೆ ವ್ಯವಸ್ಥೆ ಮಾಡ್ಕೋತೇನೆ ಅಂತ. ಇನ್ನು ಇದನ್ನೇ 5 ಅಂತ ಬಿಡಿಸಿ ನಿನ್ನೆ ಹೇಳಿದ್ದು. 5 ಭಾಗವಾಗಿ ಜಗತ್ತಿನಲ್ಲಿ ಇದೆಲ್ಲವೂ ಕೂಡ ತುಂಬಿಕೊಂಡಿದೆ ಅಂತ. ಇನ್ನು ಜ್ಞಾನಹೀನವಾದ ಈ ಅವಿದ್ಯೆಯ ಸೃಷ್ಟಿಯಾದ ಮೇಲೆ ಸ್ಥಾವರದ ಸೃಷ್ಟಿಯಾಯಿತು. ಮರ, ಪೊದರು, ಬಳ್ಳಿ, ಬಿಳಲು, ಹುಲ್ಲು ಇವುಗಳು ತಿಳಿದುಕೊಳ್ಳಲ್ಲ, ತಿಳಿಯುವ ಶಕ್ತಿಯೂ ಇರಲ್ಲ. ಅಂದ್ರೆ ಹೊರಗಿಂದ ಹೊತ್ತು ಅವುಗಳಿಗೆ ಏನೋ ತಿಳಿಯತ್ತೆ, ಅದು ಕೇವಲ ತಮ್ಮ ಶಾರೀರಿಕವಾದ ತಿಳಿವು ಹೊರತು. ಈಗ ಯಾರೋ ಮಣಿಗ್ರೀವ ನಳಕೂಬರರಂತಹ ಶಾಪಗ್ರಸ್ತರಾದ ಜೀವಿಗಳು ಆಗ್ಲೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ, ಅಥವಾ ಅಹಲ್ಯೆ ಅಂತ ಹೆಣ್ಮಗಳು ರಾಮನನ್ನ ಕಾಯ್ತಾ ಕಲ್ಲಿನಲ್ಲಿ ಬದುಕುವಂತ ಸ್ಥಿತಿ ಇರುತ್ತೆ. ಅಲ್ಲಿ ಅದಕ್ಕೆ ಎಚ್ಚರ ಇದ್ದು ಅದು ತನ್ನ ಕಾರ್ಯಭಾರವನ್ನು ನಡೆಸ್ತಾ ಇರುತ್ತೆ. ಆದರೆ ಉಳಿದಂತೆ ಸಹಜವಾಗಿ ಸ್ಥಾವರ ಜೀವಿಗಳಲ್ಲಿ ಬೆಳವಣಿಗೆಯೂ ಇಲ್ಲ, ಕುಗ್ಗುವಿಕೆಯೂ ಇಲ್ಲ, ಕೇವಲ ಕರ್ಮದ ಅನುಭವ ಮಾತ್ರ. ಯಾವುದೋ ಒಂದು ಪ್ರಾರಬ್ಧವನ್ನು ಅನುಭವಿಸ್ಲಿಕ್ಕೋಸ್ಕರ ಮರವಾಗಿ ಹುಟ್ಟಿ ಬಂಡೆಯಾಗಿ ಉಳಿದು ಮುಗಿಸಿದ್ಮೇಲೆ ಹೊರಟು ಹೋಗ್ತಾರೆ ಶಾಪ ವಿಮೋಚನೆ ಆದ ನಂತರ. ಮುಖ್ಯಾನಗಾಯತಶ್ಚೋಕ್ತ ಮುಖ್ಯ ಸರ್ಗಸ್ಥ ಮುಖ್ಯ ಸರ್ಗಸ್ತತಸ್ತ್ವಯಂ ತಂ ದೃಷ್ಟ್ವಾ ಸಾಧಕಂ ಸರ್ಗಂ ಅಮನ್ಯತ ಪರಂ ಪುನಃ. ಎಲ್ಲದಕ್ಕಿಂತಲೂ ಮೊದಲ ಸೃಷ್ಟಿಯಾದದ್ದು ಸ್ಥಾವರ ಸೃಷ್ಟಿ, ಅದನ್ನು ಮುಖ್ಯ ಸೃಷ್ಟಿ ಅಂತ ಕರೀತಾರೆ. ಅಂದ್ರೆ ಜೀವಿಗಳಲ್ಲಿ ಅಲ್ಲಿ ತನಕ ಪೂರ್ವ ಜಡ ಅಂದ್ರೆ ಪೂರ್ವ ಸಿದ್ಧತೆ, ಜಡದ ಸೃಷ್ಟಿ ಅಂತ ಅನ್ನೋದು ಜೀವದ ಸೃಷ್ಟಿಗೆ ಬೇಕಾದ ಪೂರ್ವ ಸಿದ್ಧತೆ. ಅಡಿಗೆ ಮನೆ ರೆಡಿ ಮಾಡದೆ ಅಡಿಗೆ ಅವನನ್ನು ತಂದೇನ್ ಮಾಡುದು? ಅಡಿಗೆ ಅವನನ್ನು ತರುವ ಮುನ್ನ ಅಡಿಗೆ ಮನೆಯಲ್ಲಿ ಏನೇನ್ ಬೇಕೋ, ಕಟ್ಟಿಗೆ, ಪಾತ್ರೆ, ನೀರು, ಬೇಯಿಸ್ಬೇಕಾದ ಪದಾರ್ಥಗಳು ಎಲ್ಲ ಇದ್ರೆ ಅಡಿಗೆ ಮಾಡುವವನಿಗೊಂದು ಹುಮ್ಮಸ್ಸಿರುತ್ತೆ. ಇಲ್ಲ ಪ್ರತಿಯೊಂದು ಪಾತ್ರೆ ಕಳಿಸಿ, ನೀರು ಕೊಡಿ, ಎಣ್ಣೆ ಕೊಡಿ, ಒಗ್ಗರಣೆ ಡಬ್ಬಿ ಎಲ್ಲಿದೆ ಹೇಳಿ ಅಂತ ಕೇಳುದ್ರಲ್ಲೇ ಅಡಿಗೆಯ ಸಮಯ ಕಳೆದು ಹೋದ್ರೆ ಮಾಡ್ಲಿಕ್ಕೇನು ಸ್ವಾರಸ್ಯ ಇರಲ್ಲ. ಅದರಿಂದಾಗಿ ಸೃಷ್ಟಿ ಅಂತ ಬಂದಾಗ ಸೃಷ್ಟಿ ಆದ್ಮೇಲೆ ಏನಾಗ್ಬೇಕು ಅದರ ಪೂರ್ವ ಸಿದ್ಧತೆ ಎಲ್ಲ ಮಾಡಿನೇ ಭಗವಂತ ಸೃಷ್ಟಿ ಮಾಡ್ತಾನೆ. ಅದರಿಂದಾಗಿ ಮೊದಲು ಮುಖ್ಯ ಸರ್ಗವೆನಿಸಿದಂತಹ ಮರಗಳನ್ನ ಸೃಷ್ಟಿ ಮಾಡಿದ. ಆದ್ರೆ ಬರೀ ಈ ಸೃಷ್ಟಿಯಿಂದ ಪುರುಷಾರ್ಥ ಸಾಧನೆ ಆಗುದಿಲ್ಲ ಅಂತ ಗೊತ್ತಾಯ್ತು. ತಂ ದೃಷ್ಟ ಅಸಾಧಕಂ ಸರ್ಗಂ ಅಮನ್ಯತ ಪರಂ. ಇದಕ್ಕಿಂತ ಸ್ವಲ್ಪ ಮೇಲಿನ ಸೃಷ್ಟಿ ಮಾಡಬೇಕು. ಇದು ಅದನ್ನ ನೀಚ ಅಂತ ಹೇಳಿದ್ದಲ್ಲ, ಇದು ಅಸಾಧಕ ಅಂದ್ರೆ ಇದು ವೇಸ್ಟ್ ಅಂತ ಹೇಳಿದ್ದಲ್ಲ. ಕೇವಲ ಇದು ಮಾತ್ರ ಇದ್ರೆ ಅವನ ಬೆಳವಣಿಗೆ ಆಗುದಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಅದು ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಈ ಅಸಾಧಕ, ಅದರಿಂದಾಗಿ ಈ ಶಬ್ದವನ್ನ ನಾವು ಮರಗಳಿಗೆ ಒಂದು ಡಿಗ್ನಿಟಿ ಇಲ್ಲ ಶಾಸ್ತ್ರದಲ್ಲಿ ಅಂತ ನಾವು ವಿರೋಧಿಸುವ ಹಾಗಿಲ್ಲ. ಅದರ ಈಗಿನ ಬೆಳವಣಿಗೆ ಅಷ್ಟೇ. ಆದ್ರಿಂದ ಅದು ಈಗ ನಳಕೂಬರ ಮಣಿಗ್ರೀವರು ಮರದಂತೆ ನಿಂತು ನಾರದರನ್ನ ಅವಮಾನಿಸಿದ್ರು, ಅದಕ್ಕೋಸ್ಕರ ಅವರು ಹಾಗೆ ಉಳಿದು ಹೋದ್ರು. ಅವರಿಗೆ ಶಾಪ ಹಾಗೆ ಬಂತು, ನೀವು ಮರವಾಗಿರಿ ಅಂತ. ಅದರ ಅರ್ಥ ಅಲ್ಲಿ ಅವರು ದೇವತೆಗಳಾದ್ರಿಂದಾಗಿ ಅವರು ಕೃಷ್ಣ ಜಪ ಮಾಡುತ್ತಿದ್ರು, ಅದಕ್ಕೆ ಕೃಷ್ಣ ಬಂದು ಅನುಗ್ರಹಿಸಿದ. ಆದ್ರೆ ಉಳಿದಂತೆ ಲೋಕದಲ್ಲಿ ಸಾಮಾನ್ಯ ಮರಗಳೇನಿವೆ ಅದಕ್ಕೆ ಕೃಷ್ಣ ಹೇಳಿದ್ದು ಮುಖ್ಯ ಸೃಷ್ಟಿ ಅಂತ. ಆದ್ರೆ ಅದು ಅಸಾಧಕ ಅಂದದು. ಮುಖ್ಯ ಸೃಷ್ಟಿ ಅಂತಾರೆ, ಅಸಾಧಕ ಅಂತಾರೆ. ಏನು ಒಬ್ರು ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ ಕಾಂಟ್ರಾಡಿಕ್ಟರಿ ಆಗಿ ಮಾತಾಡ್ತಾರೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಅನಿಸ್ಬೋದು. ಅಸಾಧಕ ಅಂತ ಹೇಳಿದ್ದು ಕೇವಲ ಅದೊಂದೇ ಇದ್ರೆ ಏನು ಬೆಳವಣಿಗೆ ಆಗಲ್ಲ ಲೋಕದಲ್ಲಿ. ಇಡೀ ಜಗತ್ತಲ್ಲಿ ಬರೀ ಮರಗಳು. ಮರ ಬದುಕ್ಬೇಕಂದ್ರೂ ಕೂಡ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು.
ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೋಡಿ, ಅದರ ಸ್ವಭಾವವೇ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕುಡಿಯುದು. ಅದು ಕೆಟ್ಟದ್ದು ಅಂತ ಅರ್ಥನ ಅಥವಾ ನೀಚ ಅಂತ ಅರ್ಥನ? ಮನುಷ್ಯ ಕುಡಿಯುವುದೇ ಆಕ್ಸಿಜನ್, ಆದ್ರೆ ಬಿಡುವುದು ಕಾರ್ಬನ್ ಡೈಆಕ್ಸೈಡ್, ಆದ್ರಿಂದಾಗ ಅವನನ್ನು ನೀಚ ಅಂತ ಹೇಳೋಣ? ಯಾವುದು ನೀಚ ಉಚ್ಚ ಪ್ರಶ್ನೆ ಅಲ್ಲ. ಅದರಿಂದ ಆಗುವ ಉಪಯೋಗ ಅನುಪಯೋಗದ ಬಗ್ಗೆ ಮಾತಾಡ್ತಾ ಮನುಷ್ಯನಿಂದ ಅಥವಾ ಪ್ರಾಣಿಗಳಿಂದ ಬಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ತಾನು ಆಮ್ಲಜನಕವನ್ನು ಬಿಡುತ್ತೆ ಲೋಕಕ್ಕೆ. ನಮ್ಮ ಬದುಕಿನ ದೃಷ್ಟಿಯಿಂದ ಮರ ಬಹಳ ಮುಖ್ಯವಾದದ್ದು. ಮರಗಳಿಗೆ ಅವುಗಳ ಬದುಕಿನ ದೃಷ್ಟಿಯಿಂದ ಮನುಷ್ಯನ ಸೃಷ್ಟಿ ಅಥವಾ ಜಂಗಮಗಳ ಸೃಷ್ಟಿ ಅತ್ಯಂತ ಮಹತ್ವವಾದದ್ದು. ಇದರಲ್ಲಿ ಯಾವುದು ಮಹತ್ವ? ಆಯಾ ವ್ಯಕ್ತಿಯ ದೃಷ್ಟಿಯಿಂದ ಯಾವುದು ಮಹತ್ವ, ದೇವರ ದೃಷ್ಟಿಯಿಂದ ಯಾವುದು ಮಹತ್ವ ಅಲ್ಲ ಬಿಡಿ, ಅದು ಹೋಲಿಕೆಗೆ ಅರ್ಹವಾದದ್ದಲ್ಲ. ಮನುಷ್ಯನ ದೃಷ್ಟಿಯಿಂದ ಮರಗಳು ಅತ್ಯಂತ ಮಹತ್ವ. ಎರಡೂ ಕಡೆಗಳಿಂದ ನಾವು ಒಂದು ಪರಸ್ಪರ ಸಂಬಂಧವನ್ನ ಕಲ್ಪಿಸಿಕೊಂಡಾಗ ಮಾತ್ರ ಒಂದು ವಿಚಾರದ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅನ್ನೋದು ನಮಗೆ ಯಾವಾಗ್ಲೂ ಕೂಡ ಅರಿವಿನಲ್ಲಿರ್ಬೇಕಾದ ಸಂಗತಿ. ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಸರಿ. ಸಂದೃಷ್ಟ ಅಸಾಧಕಂ ಸರ್ಗಂ, ಇದರಿಂದ ಬೆಳವಣಿಗೆ ಆಗ್ತಾ ಇಲ್ಲ. ಈ ಸೃಷ್ಟಿ ಬೇಕೇ ಬೇಕು, ಮುಖ್ಯ ಸೃಷ್ಟಿ ಅಂತ ಶಬ್ದನೂ ಕೊಟ್ಟಿದ್ದಾರೆ. ಆದರೆ ಪುರುಷಾರ್ಥ ಸಾಧನೆ ಆಗುವುದಕ್ಕೆ ಇಷ್ಟೇ ಸಾಕಾಗುವುದಿಲ್ಲ ಅನ್ನೋ ಅಷ್ಟೇ ಅರ್ಥದಲ್ಲಿ ಅಸಾಧಕ ಅಂತ ಹೇಳಿದ್ರು. ಬರೀ ತರಕಾರಿ ಮಾತ್ರ ಇದ್ರೆ ಅಡಿಗೆ ಆಗುದಿಲ್ಲ, ಅದರಿಂದಾಗಿ ಇದು ಅಸಾಧಕ. ಅದರ ಅರ್ಥ ಅಸಾಧಕ ಅಂದ್ರೆ ತರಕಾರಿ ವೇಸ್ಟ್ ಅಂತ ಅರ್ಥ ಅಲ್ಲ. ತರಕಾರಿ ಜೊತೆಗೆ ಇನ್ನೇನೋ ಅದನ್ನ ರುಚಿಯಾಗಿಸ್ಲಿಕ್ಕೆ ಬೇಕಾದ ಉಳಿದ ರೆಸಿಪಿಗಳು ಬೇಕು ಅನ್ನೋ ದೃಷ್ಟಿಯಿಂದ ಅದು ಅಸಾಧಕ ಅಂತ ಹೇಳಿದ್ದು. ಹಾಗೆ ತಸ್ಯಾಭಿಧ್ಯಾಯತ ಸರ್ಗಂ ತಿರ್ಯಕ್ ಸ್ರೋತೋಹ್ಯವರ್ತತ ಯಸ್ಮಾತ್ ತಿರ್ಯಕ್ ಪ್ರವೃತ್ತಸ್ತು ತಿರ್ಯಕ್ ಸ್ರೋತಸ್ಸು ಸಸ್ಮೃತಃ. ತಿರ್ಯಕ್ ಸ್ರೋತಸ್ಸುಗಳ ಬಗ್ಗೆ ಅಭಿಧ್ಯಾನಕ್ಕೆ ತೊಡಗಿದ ಭಗವಂತನಿಂದ ಅವುಗಳ ಹುಟ್ಟಾಯಿತು. ತಿರ್ಯಕ್ ಪ್ರಾಣಿಗಳ ಸೃಷ್ಟಿಯಾಯಿತು. ಆಹಾರಕ್ಕಾಗಿ ಅಡ್ಡಾಡುವ ಪ್ರಾಣಿಗಳ ಸೃಷ್ಟಿಯೇ ಇದು ಅನ್ನುವ ಕಾರಣಕ್ಕೆ ಇದು ತಿರ್ಯಕ್ ಅನ್ನುವ ಶಬ್ದದಿಂದ, ತಿರ್ಯಕ್ ಸೃಷ್ಟಿ ಅನ್ನುವ ಶಬ್ದದಿಂದ ಹೆಸರುವಾಸಿಯಾಯಿತು. ತಿರ್ಯಕ್ ಅಂದ್ರೆ ಅಡ್ಡಕ್ಕೆ, ತಿರ್ಯಕ್ ಪುಂಡ್ರ ಅಂತ ನಾವು ಶಬ್ದ ಕೇಳ್ತೇವೆ. ಹಾಗೆ ಪ್ರಾಣಿಗಳಲ್ಲಿ ತಿರ್ಯಗ ಆಹಾರ ಅನ್ನೋದು ಬಾಯಿಯಿಂದ ತೆರಳಿ ಎದೆಯ ಗೂಡು ಜಾಟಿ ಹೊಟ್ಟೆಯನ್ನು ಸೇರಿ ದೇಹದಿಂದ ಹೊರಗೆ ಬರುತ್ತೆ. ಅದಕ್ಕೊಂದು ಆಸನದ ದೃಷ್ಟಿಯಿಂದ ಪ್ರಾಣಿಗಳು ತಮ್ಮ ದೇಹವನ್ನ ಭಾಗಿಸಬಹುದು, ಆದರೆ ಯಾವಾಗ್ಲೂ ಅದು ತಿಂದ ಅನ್ನ ಜೀರ್ಣ ಆಗಿ ಹರಿಯುವುದು ಅಡ್ಡಾಗಿ, ಆದ್ರಿಂದಾಗಿ ಅಡ್ಡಲಾಗಿ ಹರಿಯುವುದೇ ಅದರ ಸೃಷ್ಟಿಯ ಕ್ರಮ. ಅವರು ಹೇಳಿದ್ರು, ತಿರ್ಯಕ್ ಸ್ರೋತಸ್ಸು ಸಸ್ಮೃತಃ ಪಶ್ವಾದಯಸ್ತೆ ವಿಖ್ಯಾತಾ ಸಮಪ್ರಾಯ ಯದೇ ದಿನ ಉತ್ಥತ ಗ್ರಾಹಿಣಶ್ಚೈವ ತಥಾತೆ ಜ್ಞಾನಮಾನಿನಃ. ಈ ಪಶು ಪಕ್ಷಿಗಳ ಸೃಷ್ಟಿ ತಮಸ್ಸಿನಿಂದ ಕೂಡಿದ್ದು. ಮತ್ತೆ ಶುರು ಮಾಡಿದ್ರು. ಈ ತಮಸ್ ಇವರಿಗೆ ಒಂದು ಬೈಫರ್ಕೇಟ್ ಮಾಡದೆ ಇದೇ ಭೇದ ಅಂತ ಹೇಳುದು, ಇದೇ ನಮಗೆ ಕಷ್ಟ ಆಗುದು. ಅದು ತಮಸ್ಸು, ಇದು ಸತ್ವ, ಇದು ಗ್ರೇಟು, ಅದು ಗ್ರೇಟ್ ಅಲ್ಲ ಅನ್ನೋ ಈ ಮಾತುಗಳೇ ನಮಗೆ ನಿಮ್ಮ ಶಾಸ್ತ್ರದ ವಿಷಯದಲ್ಲಿ ತುಂಬಾ ಕೊಂಕಾಗಿ ಕಾಣುದು. ತಮೋಮಯ ಅನ್ನುವ ಶಬ್ದ ಏನು ಹೇಳಲಿಕ್ಕೆ ಹೊರಟಿದೆ? ತಮಸ್ಸು ಅಂದ್ರೆ ಕೆಟ್ಟದು ಅಂತಲ್ಲ. ಹಾಗಾದ್ರೆ ಮರವನ್ನು ಸೃಷ್ಟಿ ಮಾಡಬಾರ್ದಿತ್ತು. ಈ ಪ್ರಾಣಿಗಳನ್ನಂತೂ ಸೃಷ್ಟಿ ಮಾಡುವುದರಲ್ಲಿ ಮನುಷ್ಯನನ್ನೇ ತಂದು ಸೇರಿಸುವ ಮಾತು ಬರುತ್ತೆ. ಅವುಗಳಿಗೆ ತಿಳಿವು ಕಮ್ಮಿ ಅನ್ನುವ ಅರ್ಥದಲ್ಲಿ ಈಗ ಬಂಗಾರ ತಮೋಮಯ ಅಂತ ಹೇಳಿದ್ರೆ ತಗೊಳ್ಳೋದನ್ನ ಬಿಡ್ತೇವಾ? ಬೆಲೆ ಬಾಳುತ್ತೆ, ಆದ್ರಿಂದ ಅದನ್ನ ತಗೋತೀವಿ. ಅಲ್ಲ ರೀ, ಬೆಲೆ ಬಾಳೋದಕ್ಕೆ ಉಸಿರಾಟ ಇಲ್ಲ, ಅದು ಜ್ಞಾನ ಇಲ್ಲ, ಏನಾದ್ರೇನು? ನಮ್ಗೆ ಉಸಿರು ಬರುತ್ತೆ ತಾನೆ, ಅದು ಇದ್ರೆ. ಅದು ಹೋದ್ರೇನೆ ಉಸಿರು ನಿಂತು ಹೋಗುದು. ಅಯ್ಯೋ, ಕೆಲವರು ಉಸಿರೇ ಅದ್ರಲ್ಲಿ ಇರುತ್ತೆ. ಹೊರಗಿನ
ಪ್ರಾಪರ್ಟಿಯಲ್ಲಿ, ಸಂಪತ್ತಿನಲ್ಲಿ, ಹೆಸರಿನಲ್ಲಿ, ತಾನು ಅನ್ಕೊಂಡದ್ದನ್ನೇ ಸಾಧಿಸ್ಬೇಕು ಅನ್ನೋ ಪ್ರತಿಷ್ಠೆಯಲ್ಲಿ ಇಲ್ಲೇ ಜೀವ ಇರುತ್ತೆ. ಅದಾಗ್ಲಿಲ್ಲ ಅಂದ್ರೆ ಎಲ್ಲವನ್ನೂ ಕಡೆಗಣಿಸ್ತಾರೆ, ಎಲ್ಲವನ್ನೂ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರಿಂದಾಗಿ ಅದನ್ನ ತಮಸ್ಸು ಅಂತ ಹೇಳಿದ್ದು. ತಮಸ್ಸು ಅಂದ್ರೆ ತಿಳುವಳಿಕೆಯ ವಿಷಯದಲ್ಲಿ ಕೊರತೆ. ನಿಜವಾಗಿ ಏನಿತ್ತು, ಅದನ್ನ ಅರ್ಥ ಮಾಡ್ಕೊಂಡು ಬದುಕಬೇಕು. ಅದು ಮೀರಿದ್ರೆ ಆಗ ಅದು ತಮಮಯ ಅಂತ ಶಬ್ದ ಹೇಳಿದ್ದು. ಅದನ್ನಾಗಿ ಪ್ರಾಣಿಗಳ ಸೃಷ್ಟಿ ಆಯಿತು, ತಿರ್ಯಕ್ ಸೃಷ್ಟಿ ಅಂತ ಅನ್ನುವಗಳಿಗೆ ಅವುಗಳಿಗೆ ಮನ ಬಂದ ಹಾಗೆ ಜೀವನ. ಆದ್ರಿಂದಾಗಿ ಅದು ಕನಿಷ್ಠ ಪುರುಷಾರ್ಥ ಸಾಧಕ ಅಲ್ಲ ಅಂತ ಹೇಳಿದ್ದು. ಆ, ಹೇಗೆ ಏನ್ ಸಿಗುತ್ತೋ ಎಲ್ಲಿ ಸಿಗುತ್ತೋ ಅದನ್ನ ತಿಂದ್ಕೊಂಡು ವಸ್ತುತಃ ಮನುಷ್ಯ ಈ ವಿಷಯದಲ್ಲಿ ಅಜಗರ ವೃತ್ತಿ ಅಂತ ಒಂದು ವ್ರತ ಇದೆ. ಹೆಬ್ಬಾವು ಯಾವತ್ತು ಬೇಟೆ ಆಡ್ಲಿಕ್ಕೆ ಹೋಗುದು ಅಂತಿಲ್ಲ, ಆದ್ರೆ ತನ್ನ ಹತ್ರ ಬಂದ್ರೆ ಅದನ್ನ ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಅದೇ ಅದರ ಆಹಾರ. ಅದು ಮತ್ತೆ ಎಷ್ಟೋ ತಿಂಗಳುಗಳ ಗಟ್ಲೆ ಅಥವಾ ಯಾವ ಪದಾರ್ಥದ ಬಗ್ಗೆಯೂ ಅದಕ್ಕೆ ಆಮೇಲೆ ಬೋಧವೇ ಇರುವುದಿಲ್ಲ. ನನಗೆ ಬೇಕು, ಇದು ಬೇಡ. ಒಮ್ಮೆ ತಿಂದಾದ್ರೆ ಮುಗಿದೋಯ್ತು, ತಿಂಗಳುಗಟ್ಟಲೆ ಅಲ್ಲೇ ಇರುತ್ತೆ. ಮನ ಬಂದಂತೆ ಬದುಕುವುದೇ ಅವುಗಳಿಗೆ ಸಹಜ, ಅದು ತಪ್ಪಲ್ಲ. ಒಂದು ರೀತಿಯಲ್ಲಿ ಅವುಗಳಿಗೆ ಏನಿರುತ್ತೆ ಅಂದ್ರೆ, ತಾವು ಏನು ಮಾಡ್ತಾ ಇದ್ದೀವೋ ಅದು ಪರಮೋತ್ಕೃಷ್ಟ. ತನ್ನ ಮಿತಿ, ಆ ಮಾತು ಚೆನ್ನಾಗಿದೆ. ಆ ತಥಾತೆ ಜ್ಞಾನ ಮಾನಿನಃ. ನಮ್ಗೆಲ್ಲ ಗೊತ್ತಿದೆ. ಈಗ ಯಜಮಾನ ಕೆಲವೊಮ್ಮೆ ಕಟ್ಟಾಕ್ಲಿಕ್ಕೆ ಹೋದಾಗ ಅಥವಾ ಅದನ್ನ ಏನೋ ಬಿಡಿಸ್ಲಿಕ್ಕೆ ಹೋದಾಗ ಅದು ಕಿರ್ಚಾಡುತ್ತೆ. ನನಗೆ ಸರಿ ಇದ್ದೇನೆ, ನೀನ್ ಯಾಕೆ ನನ್ನ ಮುಡ್ತೀನಿ ಅಂತ. ವಸ್ತುತಃ ಅದು ತುಂಬಾ ಕಷ್ಟದಲ್ಲಿರುತ್ತೆ ಅಂತಾನೆ ಯಜಮಾನ ಬಿಡಿಸ್ಲಿಕ್ಕೆ ಹೋದಾಗ್ಲು ಅವನನ್ನ ಒಪ್ಪಿಕೊಳ್ಳದೆ ವಿರೋಧಿಸುವ ರೀತಿಯಲ್ಲಿ ನಡ್ಕೊಳ್ಳುತ್ತೆ. ಕೆಲವೊಂದ್ ಸರ್ತಿ ಆಮೇಲೆ ನಿಧಾನಕ್ಕೆ ಅದರ ದುಸ್ಥಿತಿ ಅರಿವಾದ ಮೇಲೆ ಅವನಿಂದ ಬಿಡುಗಡೆಯನ್ನು ಪಡೆಯುತ್ತೆ. ಹಾಗಾಗಿ ಹಿರಿಯ ಪ್ರಾಣಿಗಳ ಸೃಷ್ಟಿ ಅಂತನ್ನುವಂಥದ್ದು ಅರಿವು ಕಮ್ಮಿ, ಅಡ್ಡಲಾಗಿ ತಿಂದ ಅನ್ನ ಜೀರ್ಣವಾಗುವುದು, ತಮೋಮಯ ಮತ್ತು ಅಜ್ಞಾನವನ್ನೇ ಜ್ಞಾನ ಅಂತ ತಿಳಿದುಕೊಂಡ ಸೃಷ್ಟಿ, ಅಹಂಕಾರ ಪೂರ್ವಕವಾದ ಪ್ರವೃತ್ತಿ. ನಾನು, ನನ್ನದು ಅಷ್ಟೇ ಅದಕ್ಕೆ ತಿಳುವಳಿಕೆ. ಅದಕ್ಕೆ ಅಹಂಕೃತ, ಅಹಮ್ಮಾನ, ಅಷ್ಟಾವಿಂಶದ್ವಿಧಾತ್ಮಕ. ಇದು ಭಾಗವತದಲ್ಲೂ 3ನೇ ಸ್ಕಂದದಲ್ಲಿ ಬಹಳ ಸುಂದರವಾಗಿ ವಿವರಣೆಗೊಂಡಿದೆ. ಉತ್ಪಥಗ್ರಾಹಿಣ, ಮೇಲಿನ ಪಥದ ಕಡೆಗೆ ಹೋಗುವಂತ ಶರೀರ ಅದು ಹಿರಿಯಕ್ ಸ್ರೋತಸ್ ಅನ್ನೋದು. ಅಲ್ಲಿಂದ ಈಗ ನೀರಿನಿಂದ ನೆಲದಲ್ಲಿ ಓಡಾಡುವ ಪ್ರಾಣಿ ಉತ್ಪಥಗಾಮಿ. ನೆಲದಲ್ಲಿ ಓಡಾಡುವ 4 ಕಾಲಿನಿಂದ 2 ಕಾಲಿಗೆ ಬಂದ್ರೆ ಅದು ಮತ್ತೆ ಉತ್ಪಥಗಾಮಿ. ಆ 4 ಕಾಲಲ್ಲೂ ಕೂಡ, ಅಥವಾ 1 ಕಾಲು ಅಂತಲ್ಲ, 2 ಕಾಲಿನಿಂದ 4 ಕಾಲಿನಿಂದ 2 ಕಾಲಿನಿಂದ ಸ್ವಲ್ಪ ಬೌದ್ಧಿಕವಾಗಿ ಹೆಚ್ಚು ದೃಢವಾದ ವ್ಯವಸ್ಥೆಗೆ ಸಾಗಬೇಕು ಅನ್ನುವ ಅಂಶದಲ್ಲಿ ಈ ಮಾತು ಬಂದದ್ದು. ಅಷ್ಟಾವಿಂಶದ್ವಿಧಾತ್ಮಕ, ಈ 28 ತರದ ಪ್ರಾಣಿ ಪಕ್ಷಿಗಳ ಜೀವನ ಏನಿದೆ, 28 ತರ. ಅವುಗಳಲ್ಲಿ ಆ ಶರೀರದಿಂದ ಮತ್ತೆ ಮುಂದಿನ ಶರೀರಕ್ಕೆ ಹೋಗುವುದು, ಅಲ್ಲಿಂದ ಕೆಳಗೆ ಬೀಳುವುದು ಅಂತಿಲ್ಲ. ಪ್ರಾಣಿ ಶರೀರ ಬಂದ ಮೇಲೆ ಮತ್ತೆ ಅದಕ್ಕಿಂತ ಕೆಳಗಿನ ಶರೀರಕ್ಕೆ ಬರಲ್ಲ. ಕೆಳಗಿನ ಶರೀರ ಅಂದ್ರೆ ಆ ಅರಿವು, ಶರೀರದ ಬೆಳವಣಿಗೆಯ ದೃಷ್ಟಿ ಇರ್ಬೋದು, ಪ್ರಕೃತಿಯ ಉಪಯೋಗದ ದೃಷ್ಟಿ ಇರ್ಬೋದು. ಈ ಬೆಳವಣಿಗೆ ದೊಡ್ಡದಾಗ್ತಾ ಇದ್ದ ಹಾಗೆ ಅದು ಕೊನೆಗೆ ಕುದುರೆ ಆಗುತ್ತೆ, ಕುದುರೆ ಆಗಿ ಆನೆ ಆಗುತ್ತೆ, ಆನೆಯಾಗಿ ಮನುಷ್ಯ ಆಗುತ್ತೆ. ಇಲ್ಲಿಗೆ ಉತ್ಪಥಗಾಮಿತ್ವ ಅನ್ನೋದು ಮುಗಿಯತ್ತೆ. ಈ ಸಂದರ್ಭದಲ್ಲಿ ಅವನ ಸಾಮಾಜಿಕ ಚಟುವಟಿಕೆಗಳು ಹೇಗಿರ್ಬೇಕು ಅನ್ನೋದನ್ನ ಅದು ಮುಂದೆ ಹೇಳುತ್ತೆ. ಅಂತಃ ಪ್ರಕಾಶ, ಇವುಗಳಿಗೆಲ್ಲ ಒಳಗಿನಿಂದ ಗೊತ್ತಾಗುತ್ತೆ ಪ್ರಾಣಿಗಳಿಗೆ ಕೂಡ್ಲೆ, ಸಸ್ಯಗಳಿಗೂ ಗೊತ್ತಾಗುತ್ತೆ. ಆದ್ರೆ ತೀರಾ ಅವುಗಳಿಗೆ ಗೊತ್ತಾಯ್ತು ಅಂತ ನಮ್ಗೆ ಗೊತ್ತಾಗೋದು ಕಷ್ಟ. ಗೊತ್ತಿರುತ್ತೆ ಅಂತ ಆದ್ರೂ ನಮ್ಗೆ ಗೊತ್ತಾಗ್ಲಿಕ್ಕೆ ಏನು ಅವಕಾಶಗಳು ಕಮ್ಮಿ. ಆದ್ರೆ ಪ್ರಾಣಿಗಳು ಹಾಗಲ್ಲ. ಅವುಗಳಿಗೆ ಯಜಮಾನನಿಗೆ ಏನೋ ತೊಂದರೆ ಆಗಿದೆ ಅಂತ ಕೂಡ್ಲೆ ಗೊತ್ತಾಗುತ್ತೆ. ಮತ್ತೆ ಕೆಲವು ವಿಶೇಷ
ಆ ವಸ್ತುಗಳ ಗಮನ ಅವುಗಳಿಗೆ ಇರುತ್ತೆ. ಅದನ್ನ ಯಜಮಾನನಿಗೆ ತೋರಿಸುವಂಥದ್ದು ಅಥವಾ ಅಂತಹ ವಿಷಯಗಳಲ್ಲಿ ತಾನೂ ಕೂಡ ಜಾಗೃತಿಯಿಂದ ತನ್ನ ಸಾವಿಗೆ ತೊಡಕಾಯಿತು ಅಂತ ಅನಿಸಿದಾಗ ಅದನ್ನ ಮೀರಿ ನಿಲ್ಲುವ ಸಾಮರ್ಥ್ಯ ಅವುಗಳಿಗಿದೆ. ಇದು ಅಹಂಕಾರ ಪೂರ್ವಕವಾದ ಪ್ರವೃತ್ತಿ. ನಾನು ನನ್ನದು ಅನ್ನೋದೇ ಪ್ರಧಾನವಾದ ಅರಿವು ಅನ್ನೋ ಹಾಗಿರುತ್ತೆ. ಅಂತಹ ಅಹಂಕಾರಿಕವಾದಂತ ಸುಖಾದಿಗಳನ್ನ ಗ್ರಹಿಸಬಲ್ಲ ಈ ತಿರ್ಯ ಸೃಷ್ಟಿ 28 ತರ ಇರುವಂತದ್ದನ್ನ ಭಾಗವತ ಇನ್ನೂ ಚೆನ್ನಾಗಿ ಬಿಡಿಸಿ ಹೇಳುತ್ತೆ. ಆ ಪುನಃಸೃಷ್ಟಿಗಾಗಿ ಮತ್ತೆ ಭಗವಂತ ಇಷ್ಟಪಡ್ತಾನೆ. ಆಗ ಊರ್ಧ್ವಗಾಮಿಗಳಾದ ಸಾತ್ವಿಕ ಸ್ವಭಾವದ ದೇವತೆಗಳ ಸೃಷ್ಟಿಯಾಯಿತು. ಒಳಗು ಹೊರಗು ಅರಿವು ತುಂಬಿದ ಈ ಮಂದಿ ಸುಖದ ಪ್ರಾಪ್ತಿಯಿಂದ ಬಾಳುವರು. ಎರಡೂ ಕಡೆ ತನ್ನ ಅಂತರಂಗ ಮತ್ತು ಬಹಿರಂಗ ಎರಡೂ ಸ್ವಭಾವ ಪ್ರಭಾವದ ಬಗ್ಗೆ ಅರಿತು ದೇವತೆಗಳ ಸಾತ್ವಿಕ ಚಿಂತನೆಯ ಕಡೆಗೆ ಅವರು ಸಾಗುವುದಕ್ಕೆ ಬೇಕಾದ ಊರ್ಧ್ವ ಸ್ರೋತ ತೃತೀಯಸ್ತು ಸಾತ್ವಿಕೋರ್ಧಂ ಊರ್ಧ್ವಂ ಅವರ್ತತ ಸಮಪ್ಯಸಾಧಕಂ ಜ್ಞಾತ್ವಾ ಧ್ಯಾಯತೋ ಅನ್ಯಸ್ತತೋ ಭವತ್. ಪರಸ್ಪರ ಒಬ್ರಿಗೊಬ್ರು ಆಸರೆಯಾಗಿ ಬದುಕ್ತವೆ ಪ್ರಾಣಿಗಳಲ್ಲಿ. ಮನುಷ್ಯ ಮಾತ್ರ ಒಬ್ರಿಗೊಬ್ರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಬಯಸೋದು. ಪ್ರಾಣಿಗಳಲ್ಲೂ ಕೆಲವು ಶಿಸ್ತೇ ಇರುತ್ತೆ, ಅದು ಕೇವಲ ಕೆಲವದ್ರಲ್ಲಿ ಮಾತ್ರ. ಉಳಿದಂತೆ ಅದರ ಸ್ವಭಾವ ಒಪ್ಕೊಂಡು ನಡೆಯುವ ಸ್ವಭಾವ ಇಲ್ವೇ ಇಲ್ಲ. ಗೊತ್ತಾಗೋದಿಲ್ಲ ಅದಕ್ಕೆ ಬೇಕು ಅಂತ, ಇದು ಹೀಗೆ ಅದ್ರಿಂದ ನಾನು ಹಿಂದೆ ಸರಿಬೇಕು ಅನ್ನೋದು ಪ್ರಾಣಿಗಳಿಗೆ ಎಂದೂ ಗೊತ್ತಾಗಲ್ಲ. ಆದ್ರೆ ಮನುಷ್ಯನಿಗೆ ತಾನೆಲ್ಲ ತಿಳಿದಿದ್ದೇನೆ ಅನ್ನೋ ಭ್ರಮೆಯಿಂದ ಗೊತ್ತಾಗುದಿಲ್ಲ. ಪ್ರಾಣಿಗಳಲ್ಲೂ ಕೆಲವೊಮ್ಮೆ ಹಾಗೆ ಕಾಣೋದು ಮನುಷ್ಯನ ಸಹವಾಸ ಇದ್ದಲ್ಲಿ ಮಾತ್ರ. ಆದ್ರಿಂದ ಆಂತರಿಕವಾದ ಸುಖಗಳನ್ನು ಗ್ರಹಿಸಬಲ್ಲ ಈ ತಿರ್ಯ ಸೃಷ್ಟಿ 28 ಜಾತಿಯಲ್ಲಿದೆ. ಅಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ವಿಶೇಷ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತ 10:11 ಆಯ್ತು.